ಶ್ರೀ ವರಸಿದ್ಧಿ ವಿನಾಯಕ ವ್ರತ ಕಥೆ. ಭಾದ್ರಪದ ಶುಕ್ಲ ಚತುರ್ಥಿಯ ದಿವಸ ಗಣೇಶನ ಹಬ್ಬ ಮಾಡ್ತೀವಿ ನಾವು. ಗಣೇಶನ ವ್ರತ ನಮ್ಮ ದೇಶದಾದ್ಯಂತ ಅದು ವಿಜೃಂಭಣೆಯಿಂದ ನೆರವೇರಿಸ್ತೀವಿ. ತುಂಬ ಪ್ರಸಿದ್ಧಿ, ವಿಶ್ವದಾದ್ಯಂತ ಪ್ರಸಿದ್ಧಿ ಅದು. ಬಾಲಗಂಗಾಧರ ತಿಲಕರು ಈ ಗಣೇಶನ ಹಬ್ಬನ ನ್ಯಾಷನಲ್ ಮೂಮೆಂಟ್ ಆಗಿ ಮಾಡಿದ್ರು. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂದಂತಹ ಬಾಲಗಂಗಾಧರ ತಿಲಕರು ಗಣೇಶನ ಪೂಜೆನ ದೇಶದಾದ್ಯಂತ ಒಂದು ಮೂಮೆಂಟ್ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ, ಜನಗಳನ್ನ ಒಟ್ಟುಗೂಡಿಸೋದಕ್ಕೆ ಗಣೇಶನ ಹಬ್ಬನ ಒಂದು ಆಯುಧದ ಥರ ಅವರು ಮಾಡಿದ್ರು. ಅನಾದಿ ಕಾಲದಿಂದಲೂ ಗಣೇಶನ ಹಬ್ಬ, ಗೌರಿ ಗಣೇಶ ಹಬ್ಬ ಬಂದಿದೆ ನಮಗೆ. ಪ್ರತಿ ಮನೆಗಳಲ್ಲೂ ಗಣೇಶನ ಹಬ್ಬನ ಸಂಭ್ರಮದಿಂದ ನಾವು ಆಚರಿಸ್ತೀವಿ. ಚತುರ್ಥಿಯ ಹಿಂದಿನ ದಿವಸ ತದಿಗೆ ತಾಯಿ ಜಗನ್ಮಾತೆ ಗೌರಿಯ ಹಬ್ಬ, ಗೌರಿ ಪೂಜೆನೂ ಮಾಡಿ ನೆಕ್ಸ್ಟ್ ಡೇ ಚತುರ್ಥಿಗೆ ಗಣೇಶನ ಪೂಜೆ ಮಾಡೋದು ವಾಡಿಕೆ. ಬೆಳಗ್ಗೆ ಪೂಜೆ ಮಾಡಿ ಗಣೇಶನಿಗೆ, ಗೌರಿ ಗಣೇಶ ಇಬ್ಬರಿಗೂ ಸಿಹಿ ಪದಾರ್ಥ, ಖಾರದ ಪದಾರ್ಥ ಎಲ್ಲನೂ ನೈವೇದ್ಯಕ್ಕಿಟ್ಟು, ಆಮೇಲೆ ಮಧ್ಯಾಹ್ನ ಬಂಧು ಮಿತ್ರರೊಡನೆ ನಾವೆಲ್ಲರೂ ಸಂತೋಷದಿಂದ ಊಟ ಮಾಡಿ, ಸಾಯಂಕಾಲ ಮತ್ತೆ ಗಣೇಶನ ಪೂಜೆ ಮಾಡಿ ಮತ್ತೆ ನೈವೇದ್ಯ ಅರ್ಪಿಸಿ ನೀರಿನಲ್ಲಿ ಗಣೇಶನ ಗೌರಿನ ವಿಸರ್ಜನೆ ಮಾಡ್ತೀವಿ. ಪುನರಾಗಮನಾಯ ಚ ಅನ್ನೋ ಒಂದು ಶ್ಲೋಕದ ಮೂಲಕ ಮತ್ತೆ ಬನ್ನಿ ಅಂತ ತಾಯಿ ಮಗನ ಗೌರಿ ಗಣೇಶನ ಇಬ್ಬರನ್ನು ನೀರಿನಲ್ಲಿ ವಿಸರ್ಜನೆ ಮಾಡಿ ಅವರನ್ನು ಕೈಲಾಸಕ್ಕೆ ಕಳಿಸ್ಕೊಡುವಂಥದ್ದು ವಾಡಿಕೆ. ಆ ಸಮಯದಲ್ಲಿ ಸಾಮಾನ್ಯವಾಗಿ ನಾವು ಒಂದು ಕಥೆ ಓದ್ತೀವಿ, ಅದೇ ಈ ವರಸಿದ್ಧಿ ವಿನಾಯಕ ವ್ರತ ಕಥೆ. ಇದರ ಮುಖ್ಯವಾದಂಥ ಟಾಪಿಕ್ ಯಾವುದು ಅಂದರೆ ಸ್ಯಮಂತಕೋಪಾಖ್ಯಾನ ಅನ್ನೋ. ಅದಕ್ಕೆ ಪೂರ್ವ ಪೀಠಿಕೆ ಒಂದು ಕಥೆ ಬರುತ್ತೆ, ಅದನ್ನು ಇವಾಗ ಚರ್ಚೆ ಮಾಡೋಣ. ಮಹಾಭಾರತದ ಸಮಯ ಪಾಂಡವರು ಅಂದರೆ ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ ಮತ್ತು ದ್ರೌಪದಿ ಈ ಕೌರವರಿಂದ ಅವಮಾನಿತರಾಗಿ ರಾಜ್ಯ ಕಳ್ಕೊಂಡು, ಕೋಶ ಕಳ್ಕೊಂಡು ವನವಾಸಕ್ಕೆ ಬರ್ತಾರೆ. ಅವರು ವನವಾಸ ಮಾಡ್ತಿದ್ದಾಗ ತುಂಬ ದುಃಖದಲ್ಲಿರ್ತಾರೆ, ನೋವಾಗಿರುತ್ತೆ. ವನವಾಸ ಮಾಡ್ತಿದ್ದಾಗ ಕಾಡಿನ ಮಧ್ಯದಲ್ಲಿ ಅನೇಕ ಋಷಿಮುನಿಗಳು, ಜ್ಞಾನಿಗಳು ಎಲ್ಲ ತಪಸ್ ಮಾಡ್ತಿರೋದನ್ನು ನೋಡ್ತಾರೆ. ತೇಜೋಮಯವಾಗಿ ಕಾಣಿಸ್ತಿರ್ತಾರೆ. ಈ ಋಷಿಮುನಿಗಳಿಗೆ ಮುಖ್ಯಸ್ಥರಾಗಿರುವಂಥ ಸೂತ ಮಹಾಮುನಿಗಳು ಅವರು ಇರ್ತಾರೆ. ತೇಜೋಮಯವಾಗಿ ಕಾಣಿಸ್ತಿರ್ತಾರೆ ಸೂತ ಮಹಾಮುನಿಗಳು. ಸರಿ, ಅವ್ರಿಗೆ ಮತ್ತು ಎಲ್ಲ ಋಷಿಗಣಗಳಿಗೆ ಧರ್ಮರಾಯ, ಪಾಂಡವರು, ದ್ರೌಪದಿ ಎಲ್ಲ ಭಕ್ತಿಪೂರ್ವಕವಾಗಿ, ವಿನಯಪೂರ್ವಕವಾಗಿ ನಮಸ್ಕಾರ ಮಾಡ್ತಾರೆ. ಮಾಡಿ ಕೈಕಟ್ಟಿ ನಿಲ್ತಾರೆ. ಆಗ ಸೂತ ಮಹಾಮುನಿಗಳು, ಋಷಿಗಳು ಎಲ್ಲರೂ ಅವ್ರನ್ನ ಇನ್ವೈಟ್ ಮಾಡಿ, ಏನಪ್ಪ, ಏನು ವಿಷಯ ಅಂತ. ಧರ್ಮರಾಯ ತನ್ನ ಕತೆ ಎಲ್ಲ ಹೇಳ್ಕೊತಾನೆ ಸೂತರ ಹತ್ರ. ಹಿಂಗೆ ಆಗೋಯ್ತು, ನಮಗೆ ಕೌರವರು ಅನ್ಯಾಯ ಮಾಡಿಬಿಟ್ರು, ನಮಗೆ ಮಾಡಬಾರ್ದು ಅವಮಾನಗಳೆಲ್ಲ ಮಾಡಿ ರಾಜ್ಯ ಕೋಶ ಎಲ್ಲ ಕಿತ್ಕೊಂಡು ಕಳಿಸಿದ್ದಾರೆ, ಇಂಥ ಪರಿಸ್ಥಿತಿ ಬಂದಿದೆ. ಸೂತ ಮಹಾಮುನಿಗಳೇ, ದಯವಿಟ್ಟು ನಮಗೆ ಯಾವುದಾದ್ರೂ ಒಂದು ವ್ರತ ಹೇಳಿ, ಆ ವ್ರತ ಮಾಡಿ ನಮ್ಮ ಸೌಭಾಗ್ಯನ ನಾವು ಪಡ್ಕೋತೀವಿ, ದಯವಿಟ್ಟು ತಿಳಿಸಿ ಅಂತಂದಾಗ ಸೂತ ಮಹಾಮುನಿಗಳು ಎಕ್ಸ್ಪ್ಲೇನ್ ಮಾಡ್ತಾರೆ. ವ್ರತಗಳಲ್ಲಿ ಶ್ರೇಷ್ಠವಾದಂತಹ ವ್ರತ ಗಣೇಶನ ವ್ರತ. ಅದು ಮುಖ್ಯವಾಗಿ ವರಸಿದ್ಧಿ ವಿನಾಯಕ ವ್ರತ. ಭಾದ್ರಪದ ಶುಕ್ಲ ಚತುರ್ಥಿಯ ದಿವಸ ಗಣೇಶನ ವ್ರತ, ಅದರ ಹಿಂದಿನ ದಿವಸ ತದಿಗೆ ತಾಯಿ ಜಗನ್ಮಾತೆ ಗೌರಿಯ ವ್ರತ, ಗೌರಿಯ ಪೂಜೆ. ಈ ಎರಡೂ ಮಾಡಿದ್ರೆ ಶಿಸ್ತಿನಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಈ ಪೂಜೆ ಮಾಡಿದ್ರೆ ನಿಮ್ಮ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತೆ. ಇದಕ್ಕೆ ಇತಿಹಾಸದ ಒಂದು ದಾಖಲೆ ಇದೆ, ಪುರಾಣದ ದಾಖಲೆ ಇದೆ ಅಂತ ಕೂಡ ಸೂತ ಮಹಾಮುನಿಗಳು ಹೇಳ್ತಾರೆ. ಈ ಒಂದು ವ್ರತದ ನಿಯಮ, ಈ ವ್ರತ ಹೇಗೆ ಬಂತು, ಇದರ ಹಿನ್ನೆಲೆ ಏನು ಅಂತಂದರೆ, ಮೊದಲು ಕೈಲಾಸ ಪರ್ವತದಲ್ಲಿ ಈಶ್ವರ ತನ್ನ ಮಗ ಷಣ್ಮುಖನಿಗೆ ಈ ಗಣೇಶನ ವ್ರತದ ಮಹಿಮೆನ ತಿಳಿಸ್ತಾನೆ. ಅದನ್ನು ಹೇಗೆ ಮಾಡಬೇಕು ಮತ್ತು ಇದರಿಂದ ಏನು ನಮಗೆ ಫಲ ಸಿಗುತ್ತೆ ಅನ್ನೋದು ಈಶ್ವರ ಸುಬ್ರಹ್ಮಣ್ಯ ಷಣ್ಮುಖನಿಗೆ ತಿಳಿಸ್ತಾನೆ. ಷಣ್ಮುಖನಿಂದ ಜನಮಾನಸಕ್ಕೆ ಬರುತ್ತದೆ. ಈ ಒಂದು ಗಣೇಶನ ವ್ರತ ಮಾಡಿ ಅನೇಕ ಜನ ಮಹಾನುಭಾವರು ತಮ್ಮ ಇಷ್ಟಾರ್ಥಗಳನ್ನು ಪಡ್ಕೊಂಡ್ರು. ಅದರಲ್ಲಿ ಉದಾಹರಣೆಗೆ ದಮಯಂತಿ ಈ ಪೂಜೆ ಮಾಡಿ ನಳನ್ನು ಪಡ್ಕೊಂಡ್ಳು. ಮತ್ತು ಶ್ರೀರಾಮಚಂದ್ರ ಗಣೇಶನ ವ್ರತ ಮಾಡಿ, ಗಣೇಶನ ಹಬ್ಬ ಮಾಡಿ
ರಾವಣನ ಕೊಂದು ಸೀತಾಮಾತೆನ ಪಡ್ಕೊಂಡ. ಆಮೇಲೆ ಇಂದ್ರ ಗಣೇಶನ ವ್ರತ ಮಾಡಿ ವೃತ್ರಾಸುರನ್ನ ಕೊಂದ. ಆಮೇಲೆ ಕೃಷ್ಣನ ಮಗ ಸಾಂಬ, ಅವನಿಗೆ ಮೈಯೆಲ್ಲ ಕುಷ್ಠರೋಗ ಆಗೋಗಿತ್ತು. ಆ ಕುಷ್ಠರೋಗದ ನಿವಾರಣೆಗೆ ಗಣೇಶನ ವ್ರತ ಮಾಡ್ದ. ಆಮೇಲೆ ಶ್ರೀಕೃಷ್ಣ ತನ್ನ ಮೇಲೆ ಬಂದಂತಹ ಕಳ್ಳತನದ ಆಪಾದನೆ ಅದನ್ನು ಹೋಗಲಾಡಿಸ್ಕೊಡೋಕ್ಕೋಸ್ಕರ ಗಣೇಶನ ವ್ರತ ಮಾಡ್ದ. ಇಷ್ಟೊಂದೆಲ್ಲ ಉದಾಹರಣೆ ಇದೆ. ನೀವು ಈ ವ್ರತನ ಮಾಡಿ, ಅದಕ್ಕೆ ಈ ರೀತಿ ಪ್ರೊಸೀಜರ್ಸು ಅಂತೆಲ್ಲ ತಿಳಿಸ್ತಾರೆ ಸೂತ ಮಹಾಮುನಿಗಳು. ಅವ್ರಿಗೆ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಪಾಂಡವರು ಆನಂತರ ಭಾದ್ರಪದ ಶುಕ್ಲ ಚತುರ್ಥಿಯ ದಿವಸಕ್ಕೆ ಕಾಯ್ತಾ ಅವತ್ತು ಬರುತ್ತೆ. ಅದರ ಹಿಂದಿನ ದಿವಸ ತದಿಗೆ ತಾಯಿ ಜಗನ್ಮಾತೆ ಗೌರಿಯ ಪೂಜೆ ಮಾಡಿ, ಮಾರನೇ ದಿನ ಗಣೇಶನ ಪೂಜೆನ ಸೂತ ಮಹಾಮುನಿಗಳು ಹೇಳಿದಂಥ ಪ್ರೊಸೀಜರ್ ಮೂಲಕ ಮಾಡಿ, ಶ್ರದ್ಧೆಯಿಂದ, ಭಕ್ತಿಯಿಂದ, ಶಿಸ್ತಿನಿಂದ ಪೂಜೆ ಮಾಡಿ ತಮ್ಮ ಇಷ್ಟಾರ್ಥಗಳನ್ನೆಲ್ಲ ಮುಂದೆ ಪಡೀತಾರೆ. ಅವರ ಸೌಭಾಗ್ಯ ಮತ್ತೆ ಪಡ್ಕೋತಾರೆ. ಇದು ಪೂರ್ವಪೀಠಿಕೆಯ ಕತೆ. ಮುಖ್ಯವಾಗಿರೋದು ಸಮಂತಕೋಪಾಖ್ಯಾನ. ಅದು ಏನದು, ಆ ಕತೆ ಯಾರಿಗೆ ಸಂಬಂಧಪಟ್ಟಿದ್ದು, ಏನು ಆ ಕಥೆಗೆ ಬರೋದಕ್ಕೆ ಏನು ಕಾರಣ ಆಯಿತು, ಇದೆಲ್ಲ ಮುಂದಿನ ಸಂಚಿಕೆಯಲ್ಲಿ ನಾವು ವಿಚಾರ ಮಾಡೋಣ.